ಹೆಲೋ ಕ್ರಿಕೆಟರ್ಸ್, ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಷಯನೇ ಅಂಥದ್ದಿದೆ. ಏನಪ್ಪ ಅಂತ ಹೇಳಿದರೆ, ಇಂಡಿಯಾದಲ್ಲಿ ಇನ್ನು ಮುಂದೆ 2 ತಿಂಗಳ ಕಾಲ IPL ಹಬ್ಬ ನಡೆಯುತ್ತೆ. ಅದರಲ್ಲಿ ಫಸ್ಟ್ ಮ್ಯಾಚೇ ನಾವು ಓಪನ್ ಮಾಡ್ತಾ ಇದ್ದೀವಿ. ನಾವು ಅಂತ ಹೇಳಿದರೆ ಆರ್ ಸಿ ಬಿ ವರ್ಸಸ್ ಕಲ್ಕತ್ತಾ 2008ರಲ್ಲಿ ಫಸ್ಟ್ ಮ್ಯಾಚು IPL ಸ್ಟಾರ್ಟ್ ಆದಾಗ ನಾವೇ ಆಡಿದ್ದು. ಅದು ಆದಮೇಲೆ ಇವತ್ತೇ IPL ಅಲ್ಲಿ ಫಸ್ಟ್ ಮ್ಯಾಚನ್ನು ನಾವೇ ಆಡ್ತಾ ಇರೋದು. ಅದು 2025 18 ವರ್ಷ ಆದಮೇಲೆ ಫಸ್ಟ್ ಮ್ಯಾಚು RCB ವರ್ಸಸ್ ಕಲ್ಕತ್ತಾ. ಸೊ ಇದೇ ಒಂದು ಮ್ಯಾಚಿನ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕೆ ಹೊರಡ್ತಾ ಇರೋದು. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ಓಕೆ, ಇವತ್ತು ನಡೀತಾ ಇರುವಂಥ ಮ್ಯಾಚ್ RCB ವರ್ಸಸ್ ಕಲ್ಕತ್ತಾ. ಇರೋದು ಈಡನ್ ಗಾರ್ಡನ್ ಕಲ್ಕತ್ತಾದಲ್ಲಿ. ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆಯಲ್ಲಿ ಮುಕ್ಳದೆ ಮಳೆ ಬಂದುಂಟು. ವೈಟ್ ಕವರ್ ಹಾಕಿ ಇಡೀ ಗ್ರೌಂಡನ್ನು ಕವರ್ ಮಾಡಿದ್ರು. ನಿನ್ನೆ ಹಾಗಂತ ಪ್ರಾಕ್ಟೀಸ್ ಕೂಡ ಆಗಿಲ್ಲ ಪಾಪ ಅವರಿಗೆ. ಪ್ರಾಕ್ಟೀಸ್ ಸೆಷನ್ಗೆ ಅಂತ ಪ್ಲೇಯರ್ಸ್ ಎಲ್ಲ ಗ್ರೌಂಡಿಗೆ ಹೋದ್ರು. ಬಟ್ ಹೋಗ್ತಿದ್ದ ಹಾಗೆ ಅಲ್ಲಿ ಮಳೆ ನೋಡಿಬಿಟ್ಟು ವಾಪಸ್ ಬಸ್ ಹತ್ಕೊಂಡು ಅವರವರ ಹೋಟೆಲ್ಗೆ ಹೋಗಿ ಉಳ್ಕೊಂಡ್ರು. ಇವತ್ತು ಅಲ್ಲಿ ಓಪನಿಂಗ್ ಸೆರೆಮನಿ ಕೂಡ ಇದೆ. ಸ್ವಲ್ಪ ಫಂಕ್ಷನ್ ಅಲ್ಲಿ ನಡೆಯುತ್ತೆ. 7 ಗಂಟೆಗೆ ಸ್ಟಾರ್ಟ್ ಆಗೋದು. 7 ಗಂಟೆಯಿಂದ 7:30 ತನಕ, ಅಥವಾ 6 o'clock 6:30 7:30ವರೆಗೂ ಆ ಒಂದು ಫಂಕ್ಷನ್ ಎಲ್ಲ ನಡೆಯುತ್ತೆ. ಓಪನಿಂಗ್ ಸೆರೆಮನಿ ನಡೆಯುತ್ತೆ. ಕೆಲವೊಂದು ಸಿಂಗರ್ಸ್ನೆಲ್ಲ ಕರೆಸ್ತಾರೆ. ಸೊ IPL ಏನು ಒಂದು ಆರ್ಗನೈಸಿಂಗ್ ಕಮಿಟಿ ಇದೆಯಲ್ಲ, ಅದರಿಂದ ನಡೆಸುವಂಥ ಒಂದು ಪ್ರೋಗ್ರಾಮ್ ಇದು. ಅದು ಆದಮೇಲೆ 7:30ಗೆ ಟಾಸು, 8 o'clock ಫಸ್ಟ್ ಬಾಲ್ ಡೆಲಿವರ್ ಆಗುತ್ತೆ. ಇನ್ನು ಇವತ್ತಿನ ಗ್ರೌಂಡ್ ಕಂಡೀಷನ್ ಹೇಗಿದೆ ಅಂತ ನೋಡೋದು ಆದರೆ, ಸಿಕ್ಕಾಪಟ್ಟೆ ಮಳೆ ಉಂಟು. ಹಾಗೆ ವೆದರ್ ಕೂಡ ಇನ್ನು ಕ್ಲೌಡ್ ಅಂತಲೇ ಉಂಟು. 7 ಮತ್ತು 8 ಗಂಟೆ ಮಧ್ಯೆ ಮಳೆ ಬರುವಂಥ ಚಾನ್ಸಸ್ 50% ಉಂಟು. ವೆದರ್ ರಿಪೋರ್ಟ್ ಕೂಡ ಚೆಕ್ ಮಾಡಿದ್ದೀನಿ. ಸೊ ಹಾಗಿದ್ದಾಗ ಮಳೆ ಬರುವಂಥ ಚಾನ್ಸಸ್ ತುಂಬಾ ಉಂಟು. ಅದು ಬಂದಿಲ್ಲ ಅಂತ ಹೇಳಿದ್ರು ಕೂಡ ಓವರ್ ಕಾಸ್ಟ್ ಕಂಡೀಷನ್ ಇರುತ್ತೆ. ಓವರ್ ಕಾಸ್ಟ್ ಕಂಡೀಷನಲ್ಲಿ ಬಾಲ್ ಸ್ವಿಂಗ್ ಆಗೋದು ಜಾಸ್ತಿ, ಮತ್ತು ಬಾಲ್ ಬೇಗ ಹಳೇದಾಗಲ್ಲ. ಅದು ಆದಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಂತೂ ಇನ್ನು ಕೇಳಿಬಿಟ್ರೆ ಅಷ್ಟೇ, ಮುಗಿದು ಹೋಯಿತು. 4 to 5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಡೌನ್ ಆಗುತ್ತೆ. ಡ್ಯೂ ಜಾಸ್ತಿ ಇರುತ್ತೆ. ಅಷ್ಟು ಡ್ಯೂ ಇದ್ದಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋದು ಈಸಿ ಮತ್ತು ಬಾಲಿಂಗ್ ಹಾಕೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ನಮ್ಮ ಹಣೆ ಬರಂತೂ ಯಾವತ್ತೂ ಚಲೋ ಇಲ್ಲ RCBದು. ಒಳ್ಳೊಳ್ಳೆ ಮೂಮೆಂಟಲ್ಲಿ ನಾವು ಟಾಸ್ ಗೆಲ್ಲಲ್ಲ. ಅದರಲ್ಲೂ ಬೆಂಗಳೂರಲ್ಲಂತೂ ನಡೆಯೋದು ಮ್ಯಾಚಿಗೆ ಯಾವುದಕ್ಕೂ ಟಾಸ್ ಗೆಲ್ಲಲ್ಲ, ಸೋಲ್ತೀವಿ. ಸೊ ಇವತ್ತು ಗೊತ್ತಿಲ್ಲ, ಟಾಸ್ ವಿನ್ ಆದರೆ ಆಬ್ವಿಯಸ್ಲಿ ಯಾವುದೇ ಟಾಸ್ ವಿನ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಅಂತೂ ತಗೊಳ್ಳೋದು 100%. ಇನ್ನು ನೆಕ್ಸ್ಟ್ ಹೆಡ್ ಟು ಹೆಡ್ ಮ್ಯಾಚಸ್ ಕಲ್ಕತ್ತಾ ವರ್ಸಸ್ RCB. ಎಷ್ಟು ಮ್ಯಾಚ್ ಕಲ್ಕತ್ತಾ ವಿನ್ ಆಗಿದೆ, ಎಷ್ಟು ಮ್ಯಾಚ್ RCB ವಿನ್ ಆಗಿದೆ. ಸಿಕ್ಕಾಪಟ್ಟೆ ಹಳೆದೆಲ್ಲ ಹೋಗೋದು ಬೇಡ. 2021ರಲ್ಲಿ ಎಲ್ರಿಗೂ ನೆನಪಿದೆ, ನಾವು ಇಂಡಿಯಾದಲ್ಲಿ ಮ್ಯಾಚ್ ನಡೆಸಲಿಕ್ಕೆ ಆಗಿಲ್ಲ ಬಿಕಾಸ್ ಆಫ್ ಕೊರೋನಾ. ಅದಾದಾಗ ನಾವು UAEದಲ್ಲಿ ದುಬೈದಲ್ಲಿ ಎಲ್ಲ ಮ್ಯಾಚಸ್ಗಳನ್ನ ಹೋಸ್ಟ್ ಮಾಡಿದ್ವಿ. ಆಗ ಅಲ್ಲಿಂದ ಇಲ್ಲಿವರೆಗೂ ಕಲ್ಕತ್ತಾ ಮತ್ತು RCB ಮ್ಯಾಚ್ ಎಷ್ಟಾಗಿದೆ, ಅದರಲ್ಲಿ ಎಷ್ಟು ವಿನ್ ಆಗಿದೆ ಅಂತ ಹೇಳ್ತೀನಿ. UAEದಲ್ಲಿ 2021ರಲ್ಲಿ ಹೋಸ್ಟ್ ಮಾಡಿದ ನಂತರ RCB ಮತ್ತು KKR 7 ಸಲ ಮೀಟ್ ಆಗಿದ್ದಾರೆ ಅಪೋನೆಂಟ್ ಆಗಿ. ಅದರಲ್ಲಿ 6 ಸಲ KKR ವಿನ್ ಆಗಿದೆ, 1 ಸಲ ಮಾತ್ರ RCB ವಿನ್ ಆಗಿದೆ. ಇದ್ರ ಮಧ್ಯೆ ಒಂದು ಚಿಕ್ಕದಾಗಿ ರೈವಲ್ರಿ ಕೂಡ ಉಂಟು. ಕೆಲವೊಂದು ಹರ್ಷಿತ್ ರಾಣಾ ಅವ್ರ ಜೊತೆ ಎಲ್ಲ ಸ್ವಲ್ಪ ಜಗಳ ಆಗಿರೋದು. ಆಮೇಲೆ ನಮ್ಮ ಗಂಭೀರ್ ಕೂಡ ಒಂದು ಮೆಂಟರ್ ಆಗಿದ್ದಾಗ ಅಥವಾ ಕೋಚ್ ಆಗಿದ್ದಾಗ ಅವ್ರದ್ದು ಮತ್ತು ಕೊಹ್ಲಿದು ಇವೆಲ್ಲ ಇದ್ದಿದ್ದೇ ಮೊದಲಿಂದನೂ. ಸೊ ರೈವಲ್ರಿ ಅಂತೂ ಉಂಟು. ಅದರಲ್ಲಿ 6 ಮ್ಯಾಚ್ KKR ವಿನ್ ಆಗಿದೆ, 1 ಮ್ಯಾಚ್ ಮಾತ್ರ RCB ವಿನ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಇದು 2021 ಆದಮೇಲೆ ಬಂದಿರುವಂಥ ರಿಪೋರ್ಟ್ ಅಷ್ಟೇ. ಈಡನ್ ಗಾರ್ಡನ್ ಅಲ್ಲಿ ಇವರಿಬ್ರು ಆಡಿರೋದು ಕೇವಲ 4 ಮ್ಯಾಚಸ್. ಆ 4 ಮ್ಯಾಚಲ್ಲಿ 2 RCB ವಿನ್ ಆಗಿದೆ, 2 ಕಲ್ಕತ್ತಾ ವಿನ್ ಆಗಿದೆ. ಸೊ ಈಕ್ವಲ್ ಆಗಿದೆ. ಇವತ್ತು ನಡೆಯುವಂಥದ್ದು 5ನೇ ಮ್ಯಾಚು. ಅದು ಈಡನ್ ಗಾರ್ಡನ್ ಅಲ್ಲಿ RCB ವರ್ಸಸ್ ಕಲ್ಕತ್ತಾ. ಇನ್ನು ಮ್ಯಾಚಸ್ ಅಲ್ಲಿ ಜಾಸ್ತಿ ನೋಡ್ಬೇಕಾಗಿರೋದು ಟೀಮ್. ಈ ಪ್ಲೇಯಿಂಗ್ 11 ಏನು ನೋಡ್ತೀವಲ್ಲ, ಅದರಲ್ಲೇ ಡಿಸೈಡ್ ಆಗುತ್ತೆ ಮ್ಯಾಚ್ ಯಾರು ವಿನ್ ಆಗ್ತದೆ ಅಂತೇಳಿ. ಆಮೇಲೆ ಇದು ಲಕ್ಕಲ್ಲೂ ಇರುತ್ತೆ, ಮತ್ತು ಹಾರ್ಡ್ ವರ್ಕ್ ಕೂಡ ಇಂಪಾರ್ಟೆಂಟು. ಎಲ್ಲದೂ ಲಕ್ ಅಂತ ಹೇಳಲಿಕ್ಕಾಗಲ್ಲ. ಅದು ಆದರೂ ಕೂಡ ಪ್ಲೇಯಿಂಗ್ 11 ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಇವತ್ತು ಪ್ಲೇಯಿಂಗ್ 11 ನೋಡೋಣ. ಫಸ್ಟ್ ನಾವು ಕಲ್ಕತ್ತಾ ಟೀಮಿಗೆ ನೋಡ್ಬೇಡ, ಯಾಕಂದರೆ ಕಲ್ಕತ್ತಾ ಟೀಮೇ ಹೋಸ್ಟ್ ಮಾಡ್ತಾ ಇರೋಂಥ ಇದು ಫಸ್ಟ್ ಮ್ಯಾಚ್. ಸೊ ಕಲ್ಕತ್ತಾ ಟೀಮಲ್ಲಿ ಮೇಜರ್ ಪ್ಲೇಯರ್ಸ್ನ ಮಾತ್ರ ಹೇಳ್ತೀನಿ, ಯಾಕಂದರೆ ಮಿಡಲಲ್ಲಿ ಈಗ ಸಿಕ್ಕಾಪಟ್ಟೆ ಜನ ಪ್ಲೇಯರ್ಸ್ ಇದೆ. ಒಂದೊಂದು ಟೀಮಲ್ಲಿ 25-30 ಜನ ಪ್ಲೇಯರ್ಸ್ ಇರ್ತಾರೆ. ಅದರಲ್ಲಿ ಕೆಲವೊಂದು ಹುಡುಗರೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ, ಅವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋತಾರೆ. ಸೊ ಮೇನ್ ಪ್ಲೇಯರ್ ಅಂತ ಹೇಳಿಬಿಟ್ರೆ, ಫಸ್ಟ್ ಈ ಕಲ್ಕತ್ತಾದಲ್ಲಿ ಓಪನಿಂಗ್ ಮಾಡುವಂಥ ಸುನಿಲ್ ನರೇನ್ ಮತ್ತು ಡಿಕಾಕ್, ಇಬ್ರು ಲೆಫ್ಟಿ, ಇಬ್ರು ಲೆಫ್ಟ್ ಹ್ಯಾಂಡರ್ಸು. ಒಂದು ವೆಸ್ಟ್ ಇಂಡೀಸಿಂದ, ಒಂದು ಸೌತ್ ಆಫ್ರಿಕಾದಿಂದ. ಅದು ಆದಮೇಲೆ ಅಜಿಂಕ್ಯ ರಹಾನೆ ಕ್ಯಾಪ್ಟನು. ಅದಾದಮೇಲೆ ವೆಂಕಟೇಶ್ ಅಯ್ಯರ್ ಆದಮೇಲೆ ರಿಂಕು ಸಿಂಗು ಮತ್ತು ರಸೆಲ್. ಇದಿಷ್ಟು ಮೇಜರ್ ಪ್ಲೇಯರ್ಸು. ರಿಂಕು ಸಿಂಗ್ 1, ವೆಂಕಟೇಶ್ ಅಯ್ಯರ್ 2, ನರೇನ್ 3. ಅದು ಆದಮೇಲೆ ಕ್ವಿಂಟನ್ ಡಿಕಾಕ್ 4 ಜನ ಹೋಗ್ತಾರೆ ಲೆಫ್ಟ್ ಹ್ಯಾಂಡರ್ಸು ಬ್ಯಾಟ್ಸ್ಮನ್ನು. ಅದಾದಮೇಲೆ ಒಬ್ಬ ದೈತ್ಯ ಬ್ಲ್ಯಾಕ್ ಏನು ಡ್ರ್ಯಾಗೋನ್ ನಮ್ಮ ರಸೆಲ್ ಕೂಡ ಅವ್ರ ಕಡೆ ಇದ್ದಾರೆ. ಸೊ ಸ್ವಲ್ಪ ಚೆನ್ನಾಗಿದೆ ಬ್ಯಾಟಿಂಗ್ ಲೈನಪ್ಪು, ಯಾಕಂದರೆ ರಹಾನೆ ಒಳ್ಳೆ ಮ್ಯಾಚ್ನ ಕ್ಯಾರಿ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಏನು ಡಿಕಾಕು ಮತ್ತು ನಮ್ಮ ಸುನಿಲ್ ನರೇನು ನೀರಿನ ಮೇಲಿದ್ದು ಗುಳ್ಳೆ ಥರ, ಯಾವಾಗ ಆಡ್ತಾರೆ ಯಾವಾಗ ಆಡ ಅಂತ ಗೊತ್ತಿಲ್ಲ, ಎಷ್ಟು ರನ್ ಹೊಡಿತಾರೆ ಅಂತ ಗೊತ್ತಿಲ್ಲ. ಡಿಕಾಕ್ ಕೂಡ ಕ್ಯಾರಿ ಮಾಡ್ತಾರೆ. ಹಿಂದಿನ ವರ್ಷ ಲಕ್ನೋದಲ್ಲಿ ಚೆನ್ನಾಗಿ ಆಡಿದ್ದವರು. ಲಕ್ನೋ ಟೀಮ್ ಬಿಟ್ಟಾದಮೇಲೆ ಅವ್ರು ಕಲ್ಕತ್ತಾ ಟೀಮಲ್ಲಿ ಜಾಯ್ನ್ ಆಗಿದ್ದಾರೆ. ಕಲ್ಕತ್ತಾ ಟೀಮಲ್ಲಿ ಒಳ್ಳೆ ರನ್ ಮಾಡ್ತಾರೆ ಅಂತ ಅನಿಸುತ್ತೆ. ಅದು ಹೊಸ ಪಿಚ್ ಅವರಿಗೂ ಪಾಪ ಹೋಮ್ ಗ್ರೌಂಡಲ್ಲಿ ಇವತ್ತು ಆಡಿ ಪ್ರಾಕ್ಟೀಸ್ ಎಲ್ಲ ಮಾಡಿದರೆ ಚೆನ್ನಾಗಿ ಆಡಬಹುದು.
ಅದಾದಮೇಲೆ ಅಜಿಂಕ್ಯ ರಹಾನೆ ಅಂತೂ ಮ್ಯಾಚನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ವೆಂಕಟೇಶ್ ಅಯ್ಯರು, ರಿಂಕು ಸಿಂಗು ಮತ್ತು ರಸೆಲ್ಲು, ಮೂರು ಧೂಮ್ ಧಮಾಕ ಪಟಾಕ. ಅಷ್ಟು ಜನ ಹೆಂಗೆ ಹೊಡಿತಾರೆ ಅಂತ ಹೇಳಲಿಕ್ಕಾಗಲ್ಲ. ಅದು ನಮ್ಮ ಆರ್ ಸಿ ಬಿ ಬಾಲಿಂಗ್ ಅಂತೂ ಕೇಳಲೇಬಾರ್ದು. ಪ್ರತಿ ವರ್ಷ ನಮ್ದು ಇರೋದೇ ಅದು ಫಾಲ್ಟ್. ಬಟ್ ಈ ವರ್ಷ ಏನಿದೆ ಅಂತ ನೋಡಬೇಕು, ಗೊತ್ತಿಲ್ಲ ನಮಗೂ. ಇನ್ನು ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಸ್ಪೆನ್ಸರ್ ಜಾನ್ಸನ್ ಅವರು ಆಸ್ಟ್ರೇಲಿಯಾದಿಂದ ಬಂದಿರೋದು. ಇನ್ನು ಅದಾದಮೇಲೆ ವರುಣ್ ಚಕ್ರವರ್ತಿ ಮತ್ತು ಹರ್ಷಿತ್ ರಾಣಾ. ಅದಾದಮೇಲೆ ಬೇರೆ ಬಾಲರ್ಸ್ಗೂ ಆಡಿಸ್ಬೋದು, ಬೇರೆ ಹೊಸ ಬೌಲರಿಗೂ ಹೊಸ ಫೇಸಿಗೂ ಅವಕಾಶ ಕೊಡ್ಬೋದು. ಬಟ್ ಅಷ್ಟೆಲ್ಲ ನಾನು ಥಿಂಕ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಈಗ ಗೊತ್ತಿಲ್ಲ. ಒಂದ್ಸಲ ಎಲ್ಲ ರೌಂಡ್ ಆದಮೇಲೆ ಗೊತ್ತಾಗುತ್ತೆ ಯಾವ ಪ್ಲೇಸಿಗೆ ಆಡಿಸ್ತದೆ, ಯಾವ ಪ್ಲೇಸಿಗೆ ಆಡಿಸಲ್ಲ ಅಂತ. ಸೊ ಫಸ್ಟ್ ಮ್ಯಾಚಲ್ಲಿ ನಾವು ಅಷ್ಟೊಂದು ಪ್ಲೇಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು KKR ಬಾಲಿಂಗ್ ಅಂತ ಬಂದರೆ ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ ಮತ್ತು ಸ್ಪೆನ್ಸರ್ ಜಾನ್ಸನ್. ಸೊ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹರ್ಷಿತ್ ರಾಣಾಗೆ ಹೊಡಿಬೋದು, ಯಾಕಂದರೆ ಅವ್ರದ್ದು ಇವಾಗ ಒಂದು ಚಾಂಪಿಯನ್ಸ್ ಟ್ರೋಫಿ ಏನಿದೆ ಅಲ್ಲ, ಅಷ್ಟೊಂದು ಚೆನ್ನಾಗಿ ನಡೆದಿಲ್ಲ ಅವ್ರದ್ದು ಚಾಂಪಿಯನ್ಸ್ ಟ್ರೋಫಿ. ಸೊ ಅಂಡರ್ ಕಾನ್ಫಿಡೆಂಟ್ ಇರ್ತಾರೆ ಅಂತ ನನಗನ್ಸೋದು. ಇನ್ನು ವರುಣ್ ಚಕ್ರವರ್ತಿ ಅಂತೂ ಆಡಿದ ಎಲ್ಲ ಮ್ಯಾಚ್ಗಳು ಸಿಕ್ಕಾಪಟ್ಟೆ ಹೈ ಟಾಪ್ ಲೆವೆಲಲ್ಲಿ ಇಲ್ಲಿ ಕೂತಿದ್ದಾರೆ ವರುಣ್ ಚಕ್ರವರ್ತಿ. ಅವರಿಗೆ ವಿಕೆಟ್ ಕೊಡೋದಂತೂ ಕ್ವೈಟ್ ಆಬ್ವಿಯಸ್ ಅಂತ ಅನ್ಸುತ್ತೆ. ನಮ್ಮದು ಹೊರಗಡೆ ಪ್ಲೇಯರ್ಸ್ಗಳು ಪಟ ಅಂತ ವಿಕೆಟ್ ಕೊಡಬಹುದು. ಅದ್ರ ಜೊತೆಗೆ ಇವತ್ತು ಡ್ಯೂ ಕೂಡ ಇದೆ. ನೀವು ಡ್ರೀಮ್ 11 ಅಥವಾ ಯಾವುದೋ ಒಂದು ಈ ಟೀಮ್ ಫ್ಯಾಂಟಸಿ ಟೀಮ್ ಮಾಡಿದ್ರೆ ವರುಣ್ ಚಕ್ರವರ್ತಿನ 100% ಕ್ಯಾಪ್ಟನ್ ಆಗಿ ತಗೋಬಹುದು. ಬಾಲಿಂಗ್ ಪಿಚ್ ಆಗಿ ಇವತ್ತು ಕನ್ವರ್ಟ್ ಆಗುತ್ತೆ, ಯಾಕಂತ ಹೇಳಿದ್ರೆ ಮಳೆ ಇರೋ ಕಾರಣ. ಇನ್ನು ನೆಕ್ಸ್ಟ್ ನಮ್ಮ ನೆಚ್ಚಿನ RCB ತಂಡದ 11 ಜನ ಯಾರು ಅಂತ ಹೇಳಿ ನೋಡೋಣ. ಓಕೆ, ಹಿಂದಿನ ವರ್ಷ ವಿರಾಟ್ ಕೊಹ್ಲಿ ಜೊತೆ ಡುಪ್ಲೆಸಿಸ್ ಅವರು ಓಪನಿಂಗ್ ಮಾಡ್ತಿದ್ರು. ಬಟ್ ಈ ವರ್ಷ ಡುಪ್ಲೆಸಿಸ್ ಇಲ್ಲದೆ ಇರೋ ಕಾರಣ ಫಿಲಿಪ್ ಸಾಲ್ಟ್ ಇಂಗ್ಲೆಂಡಿಂದ ಚಾಂಪಿಯನ್ಸ್ ಟ್ರೋಫಿ ಚೆನ್ನಾಗಿಲ್ಲ, 1-2 ಮ್ಯಾಚ್ಗಳು ಮಾತ್ರ ಆಡಿದ್ರು. ಅದ್ರ ಜೊತೆಗೆ ಇಂಡಿಯಾ ಜೊತೆ ಏನೊಂದು ODI ಸೀರೀಸ್ ಆಯ್ತಲ್ಲ, ಅದರಲ್ಲೂ ಅವ್ರದ್ದು ಬ್ಯಾಟಿಂಗ್ ಅಷ್ಟೊಂದು ಬಂದಿಲ್ಲ. ಒಂದು ಮ್ಯಾಚ್ ಕೂಡ ಬ್ಯಾಟಿಂಗ್ ಆಡಿರೋದು, ಅದಾದಮೇಲೆ ಮತ್ತೆ ಯಾವುದು ಮ್ಯಾಚಲ್ಲಿ ಬ್ಯಾಟಿಂಗ್ ಆಡಿಲ್ಲ. ಬಟ್ ಸ್ಟಿಲ್ T20 ಫಾರ್ಮೆಟ್ ಆಗಿರೋದ್ರಿಂದ, ಅದರಲ್ಲೂ ಇಂಡಿಯಾದಲ್ಲಿ ನಡೀತಾ ಇರೋದ್ರಿಂದ ಎಲ್ಲ ಬ್ಯಾಟ್ಸ್ಮನ್ಗಳು ಆಡ್ತಾರೆ ಅಂತ ಒಂದು ಹೋಪ್ ಇದೆ. ಸೊ ಫಸ್ಟ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟು. ಅದ ನಂತರ ಸೆಕೆಂಡು ನಮ್ಮ ಬೆಂಗಳೂರು ಹುಡುಗ ದೇವದತ್ ಪಡಿಕ್ಕಲ್ ಆದಮೇಲೆ ಇನ್ಯಾವುದು ಉಳಿದಿದ್ದು ಎಕ್ಸಾಕ್ಟ್ಲಿ ನಮ್ಮ ಹೊಸ ಕ್ಯಾಪ್ಟನ್ ರಜತ್ ಪಟಿದಾರ್. ಈ ವರ್ಷ ಏನು ಅವ್ರದ್ದು ವಿಜಯ್ ಹಜಾರೆ ಟ್ರೋಫಿ ನಡೀತಲ್ಲ, ಅದರಲ್ಲಿ ಅವರು ಮಧ್ಯಪ್ರದೇಶ್ ಟೀಮನ್ನು ಕೊನೆ ತನಕ ತಗೊಂಡಿದ್ದು. ಫೈನಲಲ್ಲಿ ಸೋತು ಪರವಾಗಿಲ್ಲ, ಬಟ್ ಒಂದು ಒಳ್ಳೆ ಕ್ಯಾಪ್ಟನ್, ಒಳ್ಳೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಇರುವಂಥ ಬ್ಲಾಸ್ಟಿಂಗ್ ಬ್ಯಾಟ್ಸ್ಮನ್ ಇವರು ರಜತ್ ಪಟಿದಾರ್. ಹಿಂದಿನ ವರ್ಷ ಕೂಡ ನೋಡಿದ್ದೀವಿ, ನಿಂತಲ್ಲೇ ಸ್ಪಿನ್ನರ್ಸಿಗೆಲ್ಲ ಪಿಕ್ ಮಾಡಿ ಶಾಟ್ ಹೊಡಿತಾರೆ. ಗೂಗ್ಲಿ ರಾಂಗನ್ ಯಾವುದೇ ಹಾಕಿ ಅಥವಾ ಲೆಗ್ ಸ್ಪಿನ್ನರ್ ಹಾಕಿ ಕ್ವಿಕರ್ನ ಹಾಕಿ ನಿಂತಲ್ಲೇ ಪಿಕ್ ಮಾಡಿ ಹೊಡೆಯುವಂಥ ಕೆಪಾಸಿಟಿ ಇರುವಂಥ ಬ್ಯಾಟ್ಸ್ಮನ್ ರಜತ್ ಪಟಿದಾರ್. ಅದರಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ರೆಸ್ಪಾನ್ಸಿಬಲ್ ಆಗಿ ಟೀಮನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಅದು ಆದಮೇಲೆ ಲಿವಿಂಗ್ಸ್ಟನ್ನ ಬಿಡಲ್ಲ, ಈ ಒಂದು ಮ್ಯಾಚ್ಗಳಲ್ಲಿ ಬಿಡುವಂಥ ಚಾನ್ಸಸ್ ಇಲ್ಲ, ಯಾಕಂದರೆ ಲೆಗ್ ಸ್ಪಿನ್ ಕೂಡ ಹಾಕ್ತಾರೆ, ಅದ್ರ ಜೊತೆಗೆ ಬ್ಯಾಟಿಂಗ್ ಕೂಡ ಹೆವಿಯಾಗಿ ಮಾಡ್ತಾರೆ. ಬಟ್ ಈಗ ಸದ್ಯ ನಡೆದಂಥ ಯಾವುದೇ ಮ್ಯಾಚಲ್ಲೂ ಅವ್ರು ಬ್ಯಾಟಿಂಗ್ ಬಂದಿಲ್ಲ. ರಿಮಾನ ಶೆಪರ್ಡ್ ಕೂಡ ಒಂದು ಒಳ್ಳೆ ಆಪ್ಷನ್ ಅಂತ ಅನ್ಸುತ್ತೆ ಬ್ಯಾಟಿಂಗಲ್ಲಿ, ಲಿವಿಂಗ್ಸ್ಟನ್ ಜೊತೆ ಕನ್ಸಿಡರ್ ಮಾಡಿದ್ರೆ. ಇಬ್ಬರು ನೀರಿನ ಮೇಲೆ ಗುಳ್ಳೆನ ಯಾವಾಗ ಆಡ್ತಾರೆ ಯಾವಾಗ ಆಡಲ್ಲ ಅಂತ ಗೊತ್ತಿಲ್ಲ. ಸೊ ಇವ್ರಿಬ್ಬರಲ್ಲಿ ಯಾವ್ದಾದ್ರು ಆಡಿಸ್ಬೋದು. ಅದು ನಂತರ ಮತ್ತೆ ಬ್ಯಾಟ್ಸ್ಮನ್ ಯಾರು ಅಂತ ಹೇಳಿದ್ರೆ ಜಿತೇಶ್ ಶರ್ಮಾ, ವಿಕೆಟ್ ಕೀಪಿಂಗ್ ವಿತ್ ನಮಗೆ ಬ್ಯಾಟಿಂಗು. ಲಾಸ್ಟ್ ಇಯರ್ ವಿಕೆಟ್ ಕೀಪಿಂಗ್ ದಿನೇಶ್ ಕಾರ್ತಿಕ್ ಇದ್ರು, ಜಿತೇಶ್ ಶರ್ಮಾ ಪಂಜಾಬಲ್ಲಿ ಆಡ್ತಾ ಇದ್ರು. ಜಿತೇಶ್ ಶರ್ಮಾ ಒಳ್ಳೆ ಬ್ಯಾಟ್ಸ್ಮನ್ನು. ಸೊ ನಮ್ಮ ಟೀಮಲ್ಲಿ ಒಂದು ಒಳ್ಳೆ ರಿದಮ್ ಇದೆ, ಬ್ಯಾಟಿಂಗ್ ಲೈನಪ್ ಚೆನ್ನಾಗೇ ಇದೆ. ಫಸ್ಟ್ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟು ಅವರಿಬ್ಬರು ಫೇಲ್ ಆದರೂ ಕೂಡ ನೆಕ್ಸ್ಟ್ ಬರೋದು ಪಡಿಕಲ್ಲು, ರಜತ್ ಪಟಿದಾರು, ಅದಾದಮೇಲೆ ಲಿವಿಂಗ್ಸ್ಟನ್ನು, ಅದಾದಮೇಲೆ ಜಿತೇಶ್ ಶರ್ಮಾ, ಅದಾದಮೇಲೆ ಕೃನಾಲ್ ಪಾಂಡ್ಯ ಮತ್ತು ಟಿಮ್ ಡೇವಿಡ್. ಇದಿಷ್ಟು ಜನ ಬ್ಯಾಟಿಂಗ್ ಕಂಪ್ಲೀಟ್ ಪ್ಯಾಕ್ ಆಗಿರುವಂಥ RCB ಟೀಮು. ಇನ್ನು ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡೋಣ, ಬಾಲಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಯಾರು ಮಾಡ್ತಾರೆ ಅಂತ. ಇನ್ನು ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಭುವನೇಶ್ವರ್ ಕುಮಾರ್ ಸ್ವಿಂಗ್ ಮಾಸ್ಟರ್, ಚೆನ್ನಾಗೆ ಸ್ವಿಂಗ್ ಆಗುತ್ತೆ ಇವತ್ತು. ಅದರಲ್ಲೂ ಓವರ್ಕಾಸ್ಟ್ ಕಂಡೀಷನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆಲ್ರೆಡಿ ಇವರು ಅಷ್ಟು ಸ್ವಿಂಗ್ ಮಾಡೋ ಬಾಲರಿಗೆ ಇನ್ನು ಓವರ್ಕಾಸ್ಟ್ ಕಂಡೀಷನ್ ಸಿಕ್ಕಿದ್ರೆ ಏನು ಮಾಡ್ಬೋದು, ಅದೇ ಇವತ್ತು ಕೂಡ ಆಗೋದು. ಭುವನೇಶ್ವರ್ ಕುಮಾರ್ ಮತ್ತು ಹೇಸಲ್ವುಡ್ ಸ್ವಲ್ಪ ಅನ್ಫಿಟ್ ಆಗಿದ್ದಾರೆ. ಆ್ಯಕ್ಚುಲಿ ನಿನ್ನೆ ಅವರು ಟ್ರಯಲ್ಸ್ ಕೂಡ ಹೋಗಿದ್ರು, ಫಿಟ್ ಆಗಿದ್ದಾರೋ ಇಲ್ಲೋ ಅಂತ ಹೇಳಿಬಿಟ್ಟು. ಅವರು ಫಿಸಿಯೋ ಫಿಟ್ ಆಗಿದ್ದಾರೆ ಅಂತ ಹೇಳಿ ಅದಾದಮೇಲೆ ಬಾಲಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಜಾಸ್ತಿ ಸ್ಪೆಲ್ ಹಾಕಿಲ್ಲ, ಕಮ್ಮಿ ಸ್ಪೆಲ್ ಹಾಕಿದ್ರು. ಅದಾದಮೇಲೆ ಮತ್ತೆ ಮಳೆ ಬಂತು, ವಾಪಸ್ ಹೋಗ್ಬಿಟ್ರು. ಸೊ ಹೇಸಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್, ಹೇಸಲ್ವುಡನ್ನು ಚೇಂಜ್ ಮಾಡಿ ಲುಂಗಿ ಇಂಗ್ಡಿನ ಕೂಡ ಆಡಿಸುವಂಥ ಚಾನ್ಸಸ್ ಉಂಟು. ಅದು ಬಿಟ್ಟರೆ ಅದಾದಮೇಲೆ ನಮ್ಮ ಬಾಲರ್ಸ್ ಅಂತ ಬಂದರೆ ಕೃನಾಲ್ ಪಾಂಡ್ಯ ಆಲ್ರೆಡಿ ಅವರು ಒಬ್ಬರು ಏನು ಆಲ್ರೌಂಡರು, ಬಾಲಿಂಗ್ ಕೂಡ ಹಾಕ್ತಾರೆ. ಇನ್ನು ಸ್ಲೋ ಆ್ಯಂಡ್ ಸ್ಪೀಡ್ ವೇರಿಯೇಷನ್ ಮಾಸ್ಟರ್ ಯಶ್ ದಯಾಲ್. ಹಿಂದಿನ ವರ್ಷ ಚೆನ್ನೈ ಮ್ಯಾಚನ್ನು ಅವರು ವಿನ್ ಮಾಡ್ತಿದ್ರು ಅಗೇನ್ಸ್ಟ್ ಚೆನ್ನೈ, ಅದು ಬೆಂಗಳೂರು ನಡೆದಿರೋದು, ಲಾಸ್ಟ್ ಧೋನಿ ವಿಕೆಟ್ ತಗೊಂಡು. ಸೊ ನಮ್ಮ ಜೊತೆ ಯಶ್ ದಯಾಲ್ ಕೂಡ ಇರ್ತಾರೆ ಇವತ್ತು. ಅದು ಆದಮೇಲೆ ಸುಯಶ್ ಶರ್ಮಾ ಅಂತ ಹೇಳ್ಬಿಟ್ಟು, ಅವರು ಲಾಸ್ಟ್ ಇಯರ್ ಕಲ್ಕತ್ತಾದಲ್ಲೇ ಆಡಿದ್ದು. ಇಲ್ಲಿ ಅಡ್ವಾಂಟೇಜ್ ಇದೆ, ಅಡ್ವಾಂಟೇಜು ಕೂಡ ಇದೆ. ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದರೆ, ಇವರು ಆಲ್ರೆಡಿ ಕಲ್ಕತ್ತಾ ಟೀಮಲ್ಲಿ ಆಡಿದ್ದಾರೆ. ಕಲ್ಕತ್ತಾ ಬ್ಯಾಟ್ಸ್ಮನ್ ಹೇಗೆ ಆಡ್ತಾರೆ, ಹೇಗೆ ಆಡಲ್ಲ, ಇದೆಲ್ಲ ಒಂದು ಅನುಭವ ಇರುತ್ತೆ ಸುಯಶ್ ಶರ್ಮಾ ಅವರಿಗೆ. ಸೊ ಬಾಲಿಂಗ್ ಹೇಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದರೆ, ಈ ಬಾಲರ್ಗೆ ಹಿಗ್ಗಾಮುಗ್ಗ ಹೊಡ್ತಾರೆ, ಮುಕ್ಳದ ರನ್ ಕೊಡ್ತಾರೆ ಸುಯಶ್ ಶರ್ಮಾ. ಅದ್ರ ಜೊತೆಗೆ ವಿಕೆಟ್ ಕೂಡ ತೆಗಿತಾರೆ. ಎಸ್, ಎಕ್ಸಾಕ್ಟ್ಲಿ ಲೆಗ್ ಸ್ಪಿನ್ ಅಂತ ಹೇಳಿದ್ಮೇಲೆ ರನ್ ಲೀಕ್ ಆಗುತ್ತೆ. 40 to 45 ರನ್ಸ್ ಕೊಡ್ತಾರೆ ಕೆಲವೊಂದು ಲೆಗ್ ಸ್ಪಿನ್ನರ್ಸ್. ಅದ್ರ ಜೊತೆಗೆ 2 to 3 ವಿಕೆಟ್ಸ್ ಕೂಡ ತಗೋತಾರೆ. ಸುಯಶ್ ಶರ್ಮಾಗೆ ಇವರು ನೆಟ್ಸಲ್ಲಿ ಕೂಡ ಆಡಿದ್ದಕ್ಕೆ ಯಾವುದು KKR ಟೀಮ್ ಅದು. ಸೊ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಆಡಬೇಕು ಅಂತ ಹೇಳಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಸುಯಶ್ ಶರ್ಮನ ಚೇಂಜ್ ಕೂಡ ಮಾಡ್ಬೋದು, ಬೇರೆ ಬಾಲರ್ಗೆ ಕೂಡ ಅವಕಾಶನೂ ಕೊಡಬಹುದು. ಸ್ವಪ್ನಿಲ್ ಸಿಂಗ್ ಈ ಥರ ಎಲ್ಲ ತುಂಬ ಜನ ಇದ್ದಾರೆ.
ಕೊಡ್ಬೋದು ಅವಕಾಶನ. ಸೊ ಇದಿಷ್ಟು ಎರಡು ಟೀಮಿನ ಪ್ಲೇಯಿಂಗ್ 11. ಪಿಚ್ ರಿಪೋರ್ಟ್ ಹೇಳಿದೆ, ಪಿಚ್ ಕಂಡೀಷನ್ ಹೇಳಿದೆ, ಮಳೆ ಬರುತ್ತಾ ಮಳೆ ಬರಲ್ಲ ಅಂತ ಹೇಳಿದೆ, ಅದ್ರ ಜೊತೆಗೆ ಪ್ಲೇಯರ್ಸ್ ಕೂಡ ಹೇಳಿದೆ, ಪ್ಲೇಯರ್ಸ್ ದ ಕೆಪಾಸಿಟಿ ಹೇಳಿದೆ, ಬೌಲಿಂಗು ಬ್ಯಾಟಿಂಗು ಎರಡು ಡಿಪಾರ್ಟ್ಮೆಂಟ್ ಕೂಡ ಡಿಸ್ಕಸ್ ಮಾಡಾಯಿತು. ಇದೆಲ್ಲ ಆದಮೇಲೆ ಕಟ್ಟಕಡೆಯ ಉತ್ತರ ನಂದಿಷ್ಟೇ. ಆ ಟೀಮ್ ಬೇರೆ ಯಾವ್ದು ಬೇಕಾದಾಗಿರಲಿ, ಕಲ್ಕತ್ತಾ ಆಗಿರಲಿ, ಚೆನ್ನೈ ಆಗಿರಲಿ, ಮುಂಬೈ ಆಗಿರಲಿ, ಡೆಲ್ಲಿ ಆಗಿರಲಿ, ಅದು ಆಪೋಸಿಟ್ RCB ಆಡ್ತಾ ಇದ್ದಾರೆ. 100% ನಾನು ಹೇಳೋದು RCBನೇ ವಿನ್ ಆಗುತ್ತೆ ಅಂತ. ಕೆಲವು ಹೇಳ್ಬೋದು ಫಸ್ಟ್ ಮ್ಯಾಚ್ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿ, ಬಟ್ ಇವತ್ತು ನಾವು ದೇವರಿಗೆಲ್ಲ ಬಿಡಲ್ಲ, ಫಸ್ಟ್ ಮ್ಯಾಚ್ ನಾವೇ ವಿನ್ ಆಗ್ತೀವಿ, ಅದು 100%. ಟಾಸ್ ವಿನ್ ಆಗೋದು ಮ್ಯಾಟ್ರ್ ಆಗುತ್ತೆ. ನೋಡೋಣ ನಮ್ಮ ಪಟ್ಟಿದ ಟಾಸ್ ವಿನ್ ಆಗ್ತದೆ ಅಂತ ಹೇಳಿ. ಯಾಕಂದರೆ ಹಿಂದಿನ ವರ್ಷ ಅದಕ್ಕೂ ಮುಂಚೆ ನಮ್ಮ ಕೊಹ್ಲಿ ಅಂತೂ ಟಾಸ್ ವಿನ್ ಆಗ್ತದಿಲ್ಲ ಬೆಂಗಳೂರಲ್ಲಿ. ಅದಾದಮೇಲೆ ಡುಪ್ಲೆಸ್ ಕೂಡ ಕೆಲವೊಂದು ಟಾಸ್ ವಿನ್ ಆಗ್ತದಿಲ್ಲ, 2 ವರ್ಷ ಕ್ಯಾಪ್ಟನ್ ಕೂಡ ಮಾಡಿದ್ರು. ಇನ್ನು ಇವಾಗ ರಜತ್ ಪಟ್ಟಿದಾರ್ ಕಲ್ಕತ್ತಾದಲ್ಲಿ ಟಾಸ್ ವಿನ್ ಆಗ್ತದಿಲ್ಲ ಅಂತ ನೋಡೋಣ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನನ್ನ ಪ್ರಕಾರ ವಿನ್ ಆಗೋದು RCB. ನಿಮಗೆ ಯಾವ ಟೀಮ್ ವಿನ್ ಆಗುತ್ತೆ, ಯಾವ್ದು ಪರ್ಫಾರ್ಮ್ ಮಾಡ್ತಾರೆ, ಇದನ್ನೆಲ್ಲ ಕಮೆಂಟಲ್ಲಿ ಹಾಕಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾಳೆ 2 ಮ್ಯಾಚ್ ಇದೆ, ಆ 2 ಮ್ಯಾಚಿಗೂ ವಿಡಿಯೋ ಮಾಡ್ತೀನಿ, ರಿವ್ಯೂ ಕೊಡ್ತೀನಿ, ಯಾರು ವಿನ್ ಆಗ್ತದೆ ಅಂತ ಪ್ರೆಡಿಕ್ಟ್ ಕೂಡ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸ್ಟೇ ಫಿಟ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ಕ್ರಿಕೆಟಿಂಗ್ ವಿಡಿಯೋಸ್ ಇನ್ ದ ಕ್ರಿಕೆಟ್ ಜರ್ನಿ. ಟಾಟಾ, ಬಾಯ್ ಬಾಯ್.